ಇನ್ನು ಸ್ಫೋಟದ ತೀವ್ರತೆಯಿಂದಾಗಿ ಮನೆಯಲ್ಲಿದ್ದ ದಂಪತಿ ಮತ್ತು ಮಕ್ಕಳಿಗೆ ಗಂಭೀರ ಗಾಯಗಳಾಗಿವೆ. ಸ್ಫೋಟದ ತೀವ್ರತೆಯಿಂದಾಗಿ ಮನೆಯಲ್ಲಿದ್ದಂಥ ದಂಪತಿ ಮತ್ತು ಮಕ್ಕಳಿಗೆ ಗಂಭೀರ ಗಾಯಗಳಾಗಿದ್ದು 70% ಗಾಯಗಳಾಗಿವೆ, ಸುಟ್ಟ ಗಾಯಗಳು. 4 ಕೂಡ ಈಗ ಗಾಯಗಳಿಂದ ಬಳಲುತ್ತಿದ್ದು ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ದಂಪತಿಗಳಿಬ್ಬರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಹಾಸನದ ಜಿಲ್ಲಾಸ್ಪತ್ರೆಗೆ ಈಗಾಗಲೇ ಗಾಯಾಳುಗಳನ್ನು ಅಡ್ಮಿಟ್ ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆದರೆ ತಂದೆ ತಾಯಿ ದಂಪತಿಗಳಿಬ್ಬರು ಜೀವನ ಮರಣದ ನಡುವೆ ಹೋರಾಟವನ್ನು ನಡೆಸಿದ್ದಾರೆ. 70% ಸುಟ್ಟ ಗಾಯಗಳಿಂದ ಒದ್ದಾಡ್ತಾ ಇದ್ದಾರೆ. ಜಿಲೆಟಿನ್ ಸ್ಫೋಟಕ್ಕೆ ಅಕ್ಕಪಕ್ಕದ ಮನೆಗಳಲ್ಲಿ ಭಾರಿ ಆತಂಕ ಮೂಡಿರುವಂಥದ್ದು ಹಾಸನದಲ್ಲಿ ನಡೆದಂಥ ಘಟನೆ ಇದು. ನಾನು ಅಲ್ಲಿ ಬೈತಾರೆ. ಈಗ ಬೆಂಗಳೂರಿಗೆ ಶಿಫ್ಟ್ ಅಂತಣ್ಣ. ಇಬ್ರು ತಾಳ ಮಣಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಹಾಸನ ರಿಪೋರ್ಟರ್ ಚೇತನ್. ಹೇಗೆ ಈ ಒಂದು ಭಾರಿ ಸ್ಫೋಟ ಸಂಭವಿಸಿತ್ತು ಚೇತನ್, ಮತ್ತೆ ಈಗ ದಂಪತಿಗಳು ಹೇಗಿದ್ದಾರೆ ಅಂತ? ಹಾಸನದ ಆಲೂರು ಪಟ್ಟಣದಲ್ಲಿ ಅಕ್ರಮವಾಗಿ ಇಟ್ಕೊಂಡಿದ್ದಂತಹ ಜಿಲೆಟಿನ್ ಸ್ಫೋಟ ಆಗಿರ್ತಕ್ಕಂಥದ್ದು. ಜಿಲೆಟಿನ್ ಸ್ಫೋಟವಾಗಿ ಮಹಿಳೆಯ ಕಾಲು ಕಟ್ಟ ಆಗಿದೆ, ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಈಗಾಗಲೇ ಆಸ್ಪತ್ರೆ ಅಂದ್ರೆ ಹಾಸನದ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈಗಾಗಲೇ ಮಹಿಳೆಯ ಕಾಲು ಕಟ್ಟಾಗಿ ಮಾಹಿತಿಗೂ ಕೂಡ ಅಂದ್ರೆ ಸುದರ್ಶನ್ ಅಂತ ಆತನಿಗೂ ಕೂಡ 85ಕ್ಕೂ ಹೆಚ್ಚು 85% ಅಲ್ಲಿ ಸುಟ್ಟ ಗಾಯಗಳಾಗಿರ್ತಕ್ಕಂಥದ್ದು. ಇಬ್ರು ಮಕ್ಕಳು ಹಾಗೂ ದಂಪತಿಗಳಿಗೆ ಗಂಭೀರ ಗಾಯ ಆಗಿರ್ತಕ್ಕಂಥದ್ದು. ಸ್ಫೋಟಗೊಂಡ ಸ್ಥಳದಲ್ಲಿ ಈಗಾಗಲೇ ಕೆಲವು ಜಿಲೆಟಿನ್ ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಸದ್ಯ ದಂಪತಿಗಳಿಬ್ಬರು ಕೂಡ ಜೀವನಮರಣದ ನಡುವೆ ಹಾಸನದ ಜಿಲ್ಲಾಸ್ಪತ್ರೆಯಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಅಕ್ರಮವಾಗಿ ಜಿಲೆಟಿನ್ ಸ್ಫೋಟ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಂಡಿದ್ದು, ಹಾಗಾಗಿ ಈ ತರದೊಂದು ಸ್ಫೋಟ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಸದ್ಯ ಮಾಲೀಕ ಮೋಹನ್ ಸುದರ್ಶನ್ ಮತ್ತೆ ಆತನ ಪತ್ನಿ ಕಾವ್ಯ ಜೀವನದ ಮರಣದ ನಡುವೆ ಹೋರಾಟವನ್ನ ಮಾಡ್ತಿರ್ತಕ್ಕಂಥದ್ದು. ಸದ್ಯ ಘಟನಾ ಸ್ಥಳಕ್ಕೆ ಆಲೂರು ಪೊಲೀಸರು ದೌಡಾಯಿಸಿರ್ತಕ್ಕಂಥದ್ದು. ಈಗಾಗಲೇ ಸ್ಫೋಟದ ರಭಸಕ್ಕೆ ಮನೆ ಛಿದ್ರ ಆಗಿರ್ತಕ್ಕಂಥದ್ದು. ಈಗಾಗಲೇ ರಭಸಕ್ಕೆ ಜಿಲೆಟಿನ್ ಸ್ಫೋಟದ ಅಕ್ಕಪಕ್ಕದಲ್ಲಿ ಇದ್ದಂಥವ್ರಿಗೂ ಕೂಡ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸದ್ಯ ಹೆಚ್ಚಿನ ಚಿಕಿತ್ಸೆಗಾಗಿ ದಂಪತಿಗಳ ಇಬ್ಬರನ್ನು ಕೂಡ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಕಾರ್ತಿಕ್, ಈಗ ಹಲೋ ಚೇತನ್, ಮಕ್ಕಳ ಸ್ಥಿತಿ ಹೇಗಿದೆ ಈಗ ಅಂತ? ಮಗು ಸ್ಥಿತಿನೂ ಕೂಡ ಗಂಭೀರವಾಗಿರ್ತಕ್ಕಂಥದ್ದು. 80%ಕ್ಕೂ ಹೆಚ್ಚು ಗಾಯ ಆಗಿರ್ತಕ್ಕಂಥದ್ದು. ಅಂದ್ರೆ ಜಿಲೆಟಿನ್ ಸ್ಫೋಟ ಅದನ್ನ ಜಿಲೆಟಿನ್ ಏನಿರುತ್ತೆ ಅದನ್ನ ಅವ್ರ ಮನೆಯಲ್ಲಿ ಅಕ್ರಮವಾಗಿ ಇಟ್ಕೊಂಡಿದ್ರು ಅಂತ ಈಗಾಗಲೇ ಕೇಳಿ ಬಂದಿರ್ತಕ್ಕಂಥದ್ದು. ಅದರಿಂದ ಆಕಸ್ಮಿಕವಾಗಿ ಜಿಲೆಟಿನ್ ಸ್ಫೋಟವಾಗಿ ತುಂಬಾ ಗಾಯ ಆಗಿರ್ತಕ್ಕಂಥದ್ದು. ಸದ್ಯ ಮನೆಯಲ್ಲಿ ಯಾರು ಕೂಡ ಇರ್ಲಿಲ್ಲ. ಅಂದ್ರೆ ಆ ಮನೆಯಲ್ಲಿ 4-5ಕ್ಕೂ ಹೆಚ್ಚು ಜನ ಇದ್ರು. ಆದ್ರೆ ಆ ಸ್ಫೋಟ ಆಗುವಂತಹ ಸಂದರ್ಭದಲ್ಲಿ ಮಕ್ಕಳು ಮತ್ತೆ ದಂಪತಿಗಳು ಮಾತ್ರ ಇದ್ರು. ಹಾಗಾಗಿ ಆ ದಂಪತಿಗಳು ಮತ್ತೆ ಮಕ್ಕಳಿಗೆ ತುಂಬಾನೇ ಗಂಭೀರವಾಗಿ ಗಾಯ ಆಗಿರ್ತಕ್ಕಂಥದ್ದು. ಸದ್ಯ ಹಾಸನ ಜಿಲ್ಲಾಸ್ಪತ್ರೆಯಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಸದ್ಯ ರವಾನೆ ಮಾಡಲಾಗ್ತಿರೋಂಥದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚೇತನ್. ಹೇಳ್ಕೊಳ್ಳಿ ಒಂದು 10 ನಿಮಿಷ ಹೇಳ್ಕೊಳ್ಳಿ
ಒಂದು 10 ನಿಮಿಷ